ಸಿಂಧೂರದ ಸಮರದ ಮುಖೇನವಾಗಿ ಪಾಕಿಸ್ತಾನದಲ್ಲಿ ಅಡಗಿರುವಂತಹ ಉಗ್ರರಿಗೆ ತಕ್ಕ ಪಾಠವನ್ನು ಭಾರತ ಕೊಟ್ಟಿತ್ತು. ಅದಾದ ಮೇಲೆ ಪಾಕಿಸ್ತಾನದವರು ತನ್ನ ನರಿಬುದ್ಧಿಯನ್ನು ತೋರಿಸ್ತು ಭಾರತದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಅದಾದ ಮೇಲೆ ಕದನ ವಿರಾಮ ಅಂತ ಹೇಳ್ತು. ಈಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಮಾತುಕತೆಗೆ ಕರಿತಲೆ ಪಾಕಿಸ್ತಾನದಿಂದ ಈಗ ಕುತಂತ್ರದ ಬುದ್ಧಿ ತೋರಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ಮತ್ತು ಶೆಲ್ ಅಟ್ಯಾಕ್ ಆಗ್ತಾ ಇದೆ ಗಡಿಭಾಗದಲ್ಲಿ. ಕದನ ವಿರಾಮ ಘೋಷಣೆಯ ಕೇವಲ 3 ಗಂಟೆ ಒಳಗಡೆನೆ ತನ್ನ ಮುಖವಾಡ ಏನು ಅಂತ ಜಗತ್ತಿಗೆ ಗೊತ್ತಾಗಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತನ್ನೇ ಗುರಿಯಾಗಿಸಿಕೊಂಡು ಭಾರತದ ಸೇನಾ ನೆಲೆ ಜೊತೆಗೆ ನಾಗರಿಕರನ್ನೇ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗ್ತಾ ಇದೆ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು. 100 ಡ್ರೋನ್ ಅನ್ನ ಈಗ ಪಾಕಿಸ್ತಾನ ಹಾರಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶತ್ರು ರಾಷ್ಟ್ರದ ವೆಪನ್ ಉಡೀಸನ್ನ ಮಾಡಿದೆ ವಾಯುಪಡೆ. ಕದನ ವಿರಾಮಕ್ಕೆ ಅಂಗಲಾಚಿ ಮತ್ತೆ ಕುತಂತ್ರ ಬುದ್ಧಿಯನ್ನ ಈಗ ಪಾಕಿಸ್ತಾನ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ನಮ್ಮ ಹತ್ರ ಯುದ್ಧ ಮಾಡೋಕ್ಕಾಗಲ್ಲ, ನಾವು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ, ಮತ್ತಷ್ಟು ನಾವು ಪಾತಾಳಕ್ಕೆ ಹೋಗ್ತೀವಿ, ನಮಗೆ ದಯವಿಟ್ಟು ಯುದ್ಧ ಬೇಡ ಅಂತ ವಿಶ್ವದ ದೊಡ್ಡಣ್ಣನ ಮೊರೆ ಹೋಗಿದ್ದೇ ಇದೇ ಪಾಕಿಸ್ತಾನ. ಹೇಗಾದರೂ ಮಾಡಿ ಪಾಕಿಸ್ತಾನ ಒಂದು ಕಡೆ ಭಾರತವನ್ನು ಒಪ್ಪಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತು. ವಿಶ್ವದ ದೊಡ್ಡಣ್ಣನ ಮುಂದೆ ಅಂಗಲಾಚಿ ಬೇಡ್ಕೊಳ್ತು. ಓಕೆ, ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಕ್ಕೂ ಕೂಡ ಕಿವಿ ಮಾತನ್ನು ಹೇಳಿದರು, ಬುದ್ಧಿ ಮಾತನ್ನು ಹೇಳಿದರು. ಯುದ್ಧ ಬೇಡ, ಯುದ್ಧ ಮಾಡುವಂಥ ಸಂದರ್ಭ ಅಲ್ಲ ಇದು, ಎರಡೂ ದೇಶಕ್ಕೂ ಒಳ್ಳೆಯದಾಗಲ್ಲ ಅಂತ ಒಂದು ಕಡೆ ಹೇಳಿದರು. ಓಕೆ, ಒಪ್ಕೊಳ್ಳೋಣ ಅಂತ ಭಾರತವು ಒಪ್ಕೊಳ್ತು, ಪಾಕಿಸ್ತಾನ ಒಪ್ಕೊಳ್ತು. ಅದೆಲ್ಲ ಆಗಿದ್ದ ಘಟನೆ ನಿನ್ನೆ ಸಂಜೆ 5 ಗಂಟೆಗೆ. ಕೇವಲ 2ರಿಂದ 3 ಗಂಟೆ, 3 ಗಂಟೆಯಲ್ಲಿ ಮತ್ತೆ ನರಿಬುದ್ಧಿಯನ್ನು ತೋರಿಸಿದೆ. ತನ್ನ ಈ ಕುತಂತ್ರ ಬುದ್ಧಿಯನ್ನು, ಕಪಟ ಬುದ್ಧಿಯನ್ನು ಮತ್ತೆ ಗಡಿಭಾಗದಲ್ಲೇ ಪಾಕಿಸ್ತಾನ ತೋರಿಸಿದೆ. ಅಂದರೆ ವಿಶ್ವದ ದೊಡ್ಡಣ್ಣನಿಗೆ ನೀವು ಅವಮಾನ ಮಾಡಿದ್ದೀರಾ, ಜಗತ್ತಿಗೆ ಇವತ್ತು ಅವಮಾನ ಮಾಡಿದ್ದೀರಾ ಪಾಕಿಸ್ತಾನದವರು. ಬೇರೆ ಬೇರೆ ವಿಚಾರದಲ್ಲಿ ನೀವು ಅಮೇರಿಕವನ್ನು ಅವಲಂಬಿಸ್ಕೊಂಡು ಹೋಗಿದ್ದೀರಾ. ಆದರೆ ಕದನ ವಿರಾಮವೂ ನಮಗೆ ಬೇಕು ಅಂತ ನೀವೇ ಹೋಗಿದ್ರಿ. ಈಗ ನೋಡಿದರೆ ಡೊನಾಲ್ಡ್ ಟ್ರಂಪ್ನೇ ನೀವು ಡಂಪ್ ಮಾಡಿಬಿಟ್ರಿ. ಡೊನಾಲ್ಡ್ ಟ್ರಂಪ್ನ ನೀವು ಇವತ್ತು ಡಂಪ್ ಮಾಡಿದ್ರಿ. ಅಂದರೆ ಅವ್ರ ಮಾತಿಗೆ ಇಲ್ಲಿ ಬೆಲೆ ಇಲ್ಲ. ವಿಶ್ವದ ದೊಡ್ಡಣ್ಣನ್ನೇ ನೀವು ಕೇರ್ಲೆಸ್ ಮಾಡಿದ್ರಿ. ಅಂದರೆ ಇಡೀ ಪ್ರಪಂಚದಲ್ಲಿ ನಾವೇ ಮೇಲು, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಭಿಕ್ಷೆ ಬಿಡ್ತಾ ಇದ್ದೀರ ನೀವು. ಭಾರತದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಭಾರತ ಪಾಕಿಸ್ತಾನದ ಬಗ್ಗೆ ಕದನ ವಿರಾಮ ಉಲ್ಲಂಘನೆಯಾಗಿದೆ. ನಾಳೆ ಕದನ ವಿರಾಮದ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ ಇದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶ ಕದನ ವಿರಾಮ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಟ್ರಂಪ್ ಮನವಿ ಮೇರೆಗೆ ಸಂಧಾನವನ್ನು ಭಾರತ ಒಪ್ಪಿತ್ತು, ಮೊದಲು ಪಾಕಿಸ್ತಾನವೂ ಒಪ್ಪಿತ್ತು. ಕದನ ವಿರಾಮ ಒಪ್ಪಿಗೆ ಬೆನ್ನಲ್ಲೇ ಪಾಕಿಸ್ತಾನ ದಾಳಿ ಮಾಡಿದೆ. ಇದಕ್ಕೇನು ಹೇಳಬೇಕು ಇವರಿಗೆ? ಯಾವುದ್ರಲ್ಲಿ ತಗೊಂಡು ಹೊಡಿಬೇಕು ಇವರಿಗೆ? ನಿನ್ನೆ ರಾತ್ರಿಯೂ ಕೂಡ ದಾಳಿ ನಡೆಸಿದೆ ಈ ಪಾಕಿಸ್ತಾನ. ಕದನ ವಿರಾಮದ ಮಾತುಕತೆ ಒಪ್ಪಿಯೂ ಈಗ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೇನು ಹೇಳಬೇಕು ಅರ್ಥ ಆಗ್ತಾ ಇದೆ. ಎರಡೂ ದೇಶದ ಸೇನಾಧಿಕಾರಿಗಳು ಮಾತುಕತೆಯಲ್ಲಿ ಭಾಗಿಯಾಗಿದ್ದರು. ಭಾರತ ಮತ್ತು ಪಾಕಿಸ್ತಾನದ ಸೇನಾಧಿಕಾರಿಗಳು, ಸೇನಾ ಮುಖಂಡರುಗಳು ಇಲ್ಲಿ ಭಾಗಿಯಾಗಿದ್ದರು. ನಿಮ್ಮ ಎಲ್ಲ ಶೆಲ್ ದಾಳಿಗೆ, ನಿಮ್ಮ ಎಲ್ಲ ಕ್ಷಿಪಣಿ ದಾಳಿಗೆ, ಡ್ರೋನ್ ದಾಳಿಗೆ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತ ಪ್ರತ್ಯುತ್ತರವನ್ನು ಕೊಟ್ಟ ಮೇಲೆ ನೀವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀರಾ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಸುಳ್ಳುಗಳ ಒಂದು ಪ್ರೆಸ್ ಮೀಟ್ ಮಾಡಿದರು. ಬರೀ ಸುಳ್ಳು ಹೇಳೋಕ್ಕೋಸ್ಕರನೇ ಒಂದು ಪ್ರೆಸ್ ಮೀಟ್ ಅವ್ರದ್ದು. ನಾವು ಭಾರತದ ವಾಯುನೆಲೆಯನ್ನು ಉಡಿಸಿ ಭಾರತದ ವಿಮಾನಗಳನ್ನು, ಜೆಟ್ ವಿಮಾನಗಳನ್ನು ನಾವು ಉಡೀಸ್ ಮಾಡಿದ್ದೀವಿ, ರಫೇಲನ್ನು ಹೊಡೆದು ಹಾಕಿದ್ದೀವಿ, ಈ ರೀತಿಯಾದಂತಹ ಸುಳ್ಳುಗಳ ಸರಮಾಲೆಯನ್ನೇ ಪುಂಕ್ತಾ ಬಂದ್ರಿ. ಇದು ನಿಜಕ್ಕೂ ಜಗತ್ತಿಗೆ ಗೊತ್ತು ಯಾರು ಇವತ್ತು ಬಲಿಷ್ಠವಾಗಿದೆ ಪಾಕಿಸ್ತಾನನ, ಭಾರತನ ಅಂತ. ಈ ಥರ ಸುಳ್ಳುಗಳನ್ನು ಹೇಳಿ ಇವತ್ತು ಜಗತ್ತಿನ ಕಣ್ಣು ಮುಚ್ಚಕ್ಕಾಗಲ್ಲ. ನೀವು ನಿಮ್ಮ ದೇಶದಲ್ಲೇನೋ ನೀವು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಬೋದು. ಇವತ್ತು ಅಮೇರಿಕಾ, ಅದ್ರ ಜೊತೆಗೆ ಚೀನಾ, ರಷ್ಯಾ, ಹೀಗೆ ಅನೇಕ ಬಲಿಷ್ಠ ರಾಷ್ಟ್ರಗಳಿದ್ದಾವೆ. ಆ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಕೂಡ ಸೇರಿಕೊಂಡಿದೆ. ಇವತ್ತು ನಮಗೆ ರಫೇಲ್ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಆ ನಿಟ್ಟಿನಲ್ಲಿ ರಫೇಲ್ ಒಳ್ಳೆ ಕೆಲಸವನ್ನು ಮಾಡಿದೆ. ಅದಕ್ಕಿಂತ ಮುಂಚಿತವಾಗಿ S-400 ಇಡೀ ಭಾರತದ ಒಂದು ರಕ್ಷಾ ಕವಚ ಅಂತಲೇ ಅದನ್ನು ಗುರುತಿಸ್ತಾರೆ. ಆ ಒಂದು ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದರೆ ನಿಮ್ಮ ಎಲ್ಲ
ಕಾಕತಾಳೀಯ ಬುದ್ಧಿಗಳನ್ನು, ನಿಮ್ಮ ನರಿ ಬುದ್ಧಿಯನ್ನು ಅದು ಹೊಡೆದುರುಳಿಸಿದೆ. ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದ ದಾಳಿ ಬಗ್ಗೆ ಈಗ ಪ್ರಸ್ತಾಪ. ಕದನ ವಿರಾಮದ ಬಳಿಕ ನಡೆದಂತಹ ಅಟ್ಯಾಕ್ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಉಗ್ರರ ವಿರುದ್ಧ ಯುದ್ಧ ನಿರಂತರ ಅಂತ ಭಾರತ ಹೇಳಿದೆ. ನಿರಂತರವಾಗಿ ನಾವು ಉಗ್ರರ ವಿರುದ್ಧ ಮಾಡ್ತೀವಿ, ಪಾಕಿಸ್ತಾನದ ವಿರುದ್ಧ ನಮ್ಮ ಯುದ್ಧ ಅಲ್ಲ ಇದು. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಭಾರತೀಯ ಸೇನೆ ನೀಡಿದೆ. 4 ರಾಜ್ಯಗಳ ಟಾರ್ಗೆಟ್ ಮಾಡಿ ದಾಳಿಯನ್ನು ಪಾಕಿಸ್ತಾನ ಮಾಡಿದೆ. ಗುಜರಾತ್, ಪಂಜಾಬ್, ರಾಜಸ್ಥಾನ್, ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ. ನಿರಂತರವಾಗಿ ಪಾಕ್ನಿಂದ ಡ್ರೋನ್, ಶೆಲ್ ದಾಳಿ ಆಗ್ತಾ ಇದೆ. ಇನ್ನು ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದ ದಾಳಿ ಬಗ್ಗೆ ಒಂದು ಕಡೆ ಪ್ರಸ್ತಾಪ ಆಗಿದೆ. ಕದನ ವಿರಾಮದ ಬಳಿಕ ನಡೆದಂತಹ ಅಟ್ಯಾಕ್ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ. ಅವರ ಟಾರ್ಗೆಟ್ ಜಮ್ಮು ಕಾಶ್ಮೀರ, ಪಾಕಿಸ್ತಾನದವರ ಟಾರ್ಗೆಟ್ ಗುಜರಾತ್, ಪಾಕಿಸ್ತಾನದವರ ಟಾರ್ಗೆಟ್ ರಾಜಸ್ಥಾನ್. ಹಾಗಾಗಿ ಈ 4 ರಾಜ್ಯಗಳ ಬಗ್ಗೆ ಸಾಕಷ್ಟು ಭಾರತ ಒಂದಿಷ್ಟು ಹೈ ಅಲರ್ಟ್ ಅವನ್ನು ಘೋಷಣೆ ಮಾಡಿದೆ. ಜೊತೆಗೆ ನಾಗರಿಕರಿಗೂ ಕೂಡ ಒಂದು ಕಡೆ ಗಡಿ ಭಾಗದಿಂದ ಶಿಫ್ಟ್ ಮಾಡುವಂಥ ಕೆಲಸ ಮೊನ್ನೆಯಿಂದಲೂ ಕೂಡ ಮಾಡ್ತಾ ಇತ್ತು. ಅಲ್ಲೂ ಕೂಡ ಭದ್ರತೆ ನಿಯೋಜನೆಯನ್ನು ಮಾಡಲಾಗಿದೆ. ಸೇನೆ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನದವರು ತಮ್ಮ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ರಾಷ್ಟ್ರಗಳು ಕೂಡ ಕತ್ತಿ ಮಸಿತಾ ಇದ್ದಾವೆ. ಒಂದು ಕಡೆ ತಾಲಿಬಾನ್ ಕೂಡ ಪಾಕಿಸ್ತಾನದವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಬಲೂಚಿಸ್ತಾನದವರು ಕೂಡ IED ಬಾಂಬನ್ನು ದಾಳಿ ಮಾಡಿದರು. ಆಮೇಲೆ ನಾವೇ ಸಪ್ರೇಟು, ನಮಗೆ ರಾಷ್ಟ್ರ ಬೇಕು ಅಂತ ಬಹಳ ವರ್ಷಗಳಿಂದ ಕೂಡ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಇನ್ನೊಂದು ಕಡೆ ಈ ಒಂದು ಪಾಕಿಸ್ತಾನವನ್ನು ಸೌದಿ ಅರೇಬಿಯಾ ಕೂಡ ದೂರ ಇಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ವಿನೋದ್, ಬಹಳ ಮುಖ್ಯವಾಗಿ ಭಾರತ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 4 ದಿವಸ ಆಯಿತು. 4 ದಿವಸಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿ ಅಮೆರಿಕದ ಮೊರೆ ಹೋಯಿತು. ಕದನ ವಿರಾಮ ಅಂತ ಎಲ್ಲ ಮಾತುಕತೆ ಆಗಿತ್ತು. ಈಗ ಉಲ್ಲಂಘನೆ ಮಾಡಿದೆ. ವಾಟ್ ನೆಕ್ಸ್ಟ್? ಹಾಗಾದರೆ ಭಾರತದ ಮುಂದಿರುವಂತಹ ಅಸ್ತ್ರಗಳೇನು? ಮೀಟಿಂಗು ಒಂದಿಷ್ಟು ನಡೀತಾ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ಏನು ನಿರ್ಧಾರಕ್ಕೆ ಬರ್ಬೋದು ಇವತ್ತಿನ ಮೀಟಿಂಗ್ನಲ್ಲಿ ಮೋದಿಯವರು ಅಂತ? ಈಗ ಪಹಲ್ಗಮ್ ಘಟನೆ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ದಿನದಿಂದ ದಿನಕ್ಕೆ ಉದ್ವಿಗ್ನ ಸ್ಥಿತಿ ಆರಂಭ ಆಗಿದೆ. ನೀವು ಹೇಳಿದಂಗೆ ಅಘೋಷಿತ ಯುದ್ಧನೇ ಆರಂಭ ಆಗಿದೆ. ಆದ್ರೆ ಈ ಕದನ ಆರಂಭ ಆಗಿ 4 ದಿನಗಳ ಆದ್ರೂ ಸಹ ಒಂದು ಪಾಕಿಸ್ತಾನ ಒಂದು ಬೇರೆ ದೇಶಗಳಿಗೆ, ಅಂದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಕಾಲು ಹಿಡಿದು ಅಂಗಲಾಗ್ತಿದೆ. ಇದರ ಜೊತೆಗಿನ ಪಾಕಿಸ್ತಾನ ಕೆಲವೊಂದಿಷ್ಟು ಸಂಸದರುಗಳು ಸಹ ಒಂದು ಪಾಕಿಸ್ತಾನ ಸಂಸತ್ನಲ್ಲಿ ಅಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಭಾರತದ ತಾಕತ್ತು, ಅದು ಭಾರತಕ್ಕಿರ್ತಕ್ಕಂಥ ಒಂದು ಪ್ರಸ್ತುತ ಭಾರತಕ್ಕಿರ್ತಕ್ಕಂಥ ಒಂದು ವರ್ಚಸ್ಸು. ಆದ್ರೆ ನೀವು ಹೇಳ್ದಂಗೆ 4 ದಿನ ಆಯ್ತು ಯುದ್ಧ ನಡೀತಿದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಒಂದು ರಕ್ಷಣಾ ಸಾಮಗ್ರಿಗಳಿವೆ, ರಕ್ಷಣಾ ಉತ್ಪನ್ನಗಳಿವೆ. ಕೇವಲ 4 ದಿನಕ್ಕೆ ಆಗುವಷ್ಟು ಆಗ್ತಕ್ಕಂಥ ಒಂದು ಮಾಹಿತಿ ಇತ್ತು. ಈಗ ಯುದ್ಧ ನಡೆದ ಆರಂಭ ಆಗಿ 4 ದಿನ ಆಯ್ತು. ಈಗ 4 ದಿನಕ್ಕೆ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ ಆಯ್ತಾ? ಶಸ್ತ್ರಾಸ್ತ್ರಗಳು ಖಾಲಿಯಾದ ಬೆನ್ನಲ್ಲೇ ಒಂದು ಸಂಧಾನಕ್ಕೆ ಒಂದು ಪಾಕಿಸ್ತಾನ ಬಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಭಾರತ ಸರ್ಕಾರಕ್ಕೆ ಒಂದು ಅಂದಾಜಿತ್ತು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರಕ್ಷಣಾ ಸಾಮಗ್ರಿಗಳು ಕೇವಲ ಒಂದು ರಷ್ಯಾ ನಿರ್ಮಿತ ಆಗಿದೆ, ಅಂದ್ರೆ ಚೀನಾ ನಿರ್ಮಿತವಾಗಿದ್ದು, ಮತ್ತೆ ಸ್ಥಳೀಯವಾಗಿ ಪಾಕಿಸ್ತಾನ ಒಂದು ನಿರ್ಮಿತವಾಗಿದ್ದು. ಸೊ ಹಂಗಾಗಿ ಅವುಗಳ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಇಲ್ಲಿ ಬಹು ಮುಖ್ಯವಾಗಿತ್ತು. ಈಗ ನೀವು ನೋಡ್ತಿರ್ಬೋದು, ಅವನು ಏನು ಡ್ರೋನ್ ದಾಳಿ ಮಾಡ್ತಾರೆ, ದಿನಕ್ಕೆ 300-400 ಡ್ರೋನ್ ದಾಳಿ ಮಾಡ್ತಾರೆ. ಜೊತೆಗೆ ಆ ಒಂದು ದಾಳಿಯಿಂದ ಭಾರತಕ್ಕೆ ಏನು ಎಫೆಕ್ಟ್ ಆಗಲ್ಲ, ಮತ್ತೆ ಭಾರತನ ಸಶಸ್ತ್ರವಾಗಿ ನಿಭಾಯಿಸ್ತಿದೆ ಅಂದ್ರೆ ಆ ಒಂದು ಡ್ರೋನ್ ಕೆಪಾಸಿಟಿಗಳಾಗ್ಲಿ, ಒಂದು ಶೆಲ್ಗಳ ಕೆಪಾಸಿಟಿ ಆಗಲಿ ಒಂದು ಜಗತ್ತಿಗೆ ಒಂದು ಗೊತ್ತಾಗ್ತದೆ. ಇದರ ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ನಿನ್ನೆ ಒಂದು ಮಧ್ಯಾಹ್ನ 12 1 ಗಂಟೆ ಸುಮಾರಿಗೆ ಪಾಕಿಸ್ತಾನದ DGMOಗಳು ಏನಿದ್ದಾರೆ, ಭಾರತದ DGMO ಒಂದು ಕರೆ ಮಾಡ್ತಾರೆ. ಕರೆ ಮಾಡಿ ನಾವು ಈ ಒಂದು ಸಂಧಾನಕ್ಕೆ ಬರ್ತೀವಿ, ನಮ್ಮಿಂದ ತಪ್ಪಾಗಿದೆ, ನಾವು ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡಿದ್ರೆ ನಮಗೂ ಲಾಸ್ ಆಗುತ್ತೆ, ನಿಮ್ಗೂ ಲಾಸ್ ಆಗುತ್ತೆ. ಜೊತೆಗೆ ವಿಶ್ವದ ಹಲವು ರಾಷ್ಟ್ರದ ಗಣ್ಯರು ನಮ್ಗೆ ಫೋನ್ಗಳ ಮೇಲೆ ಫೋನ್ ಬರ್ತಿದೆ, ಯುದ್ಧ ನಿಲ್ಸಿ ಅಂದು. ಸೊ ಹಾಗಾಗಿ ನಾವು ಯುದ್ಧ ನಿಲ್ಸೋಣ ಅಂದ್ಬಿಟ್ಟು DGMಗಳು ಒಂದು ಮಾತುಕತೆ ಆಗಿರುತ್ತೆ. ಅಂದ್ರೆ ಇದು ಕೇವಲ ಒಂದು ದೂರವಾಣಿ ಮುಖಾಂತರ ಒಂದು ಮಾತುಕತೆ ಆಗಿದ್ದು, ಆದ್ರೆ ಯಾವುದೇ ಕಾರಣಕ್ಕೂ ಒಂದು ನೇರವಾಗಿ ಮಾತುಕತೆ ಆಗಿಲ್ಲ. ಈ ಒಂದು ನೇರ ಮಾತುಕತೆ ಒಂದು ನಾಳೆ ಒಂದು ಅಂದ್ರೆ ಮೇ 12ನೇ ತಾರೀಕಿಗೆ ಒಂದು ಮಾತುಕತೆ ನಡೀಲಿಲ್ಲ. ಆ ಒಂದು ಮಾತುಕತೆಯಲ್ಲಿ ಭಾರತ ಒಂದು ಒಪ್ಪುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗ ನಿನ್ನೆನೆ ಸಹ ಒಂದು ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿ ಒಂದು ಕದನ ವಿರಾಮ ಘೋಷಣೆ ಮಾಡಿದ್ರು. ಆದ್ರೆ ಅದಾದ ಬಳಿಕ ಮತ್ತೆ ತಡರಾತ್ರಿ ಒಂದು 8-8 ಸುಮಾರಿಗೆ ಒಂದು 2-3 ಕಡೆ, ಅಂದ್ರೆ ಕಾಶ್ಮೀರ ಆಗಿರ್ಲಿ, ಮತ್ತೆ ಪಂಜಾಬ್ ಆಗಿರ್ಲಿ, ರಾಜಸ್ಥಾನ ಆಗಿರ್ಲಿ, ಈ ಒಂದು ಭಾಗದಲ್ಲಿ ಒಂದು ದಾಳಿಯನ್ನು ಮಾಡ್ತಾರೆ. ಕೆಲ್ ದಾಳಿ ಆಗಿರ್ಲಿ ಮತ್ತೆ ಡ್ರೋನ್ ದಾಳಿ ಆಗಲಿ. ಇದಾದ ಬಳಿಕ ಭಾರತ ಆಗ್ಲಿ ಮತ್ತೆ ಅಮೆರಿಕ ಆಗಲಿ ಕೆಂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನ ತಡರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ತುರ್ತು ಸಭೆ ಮಾಡ್ತಾರೆ. ಅವರ ತುರ್ತು ಸಭೆಯಲ್ಲಿ ಏನು ಕೇವಲ ಒಂದು ರಕ್ಷಣಾ ಸಚಿವರಲ್ಲ, ರಕ್ಷಣಾ ಇಲಾಖೆ ಮುಖ್ಯಸ್ಥರಲ್ಲ,
ಆ ಒಂದು ಸಭೆಯಲ್ಲಿ ವಿಶೇಷವಾಗಿ ಜೈಶಂಕರ್ ಅವರು ಇದ್ರು. ಯಾಕೆ ಈ ಒಂದು ಜೈಶಂಕರ್ ಅವರ ಪ್ರಾಮುಖ್ಯತೆ ಇಲ್ಲಿ ಹೆಚ್ಚಾಗುತ್ತಿದೆ, ಅಮೆರಿಕ ಈ ತರ ಹೇಳಿದ್ರು ಸಹ ಒಂದು ಇವರು ಮಾಡ್ತೇವೆ, ಮುಂದೆ ನಮ್ದು ಅಮೆರಿಕ ಏನಾದ್ರು ನಮ್ಮ ವಿರುದ್ಧವಾಗಿ ಅಲ್ಲಿ ಪರವಾಗಿ ಬಂದ್ರೆ ನಮ್ದು ಯಾವ ತರ ಸ್ಟ್ರಾಟಜಿ ಇರ್ಬೇಕು ಅನ್ನೋದು ಸಹ ಒಂದು ಅಲ್ಲಿ ಪ್ರಸ್ತಾಪ ಆಗಿರುತ್ತೆ. ಸೊ ಹಾಗಾಗಿ ಭಾರತ ಎಷ್ಟೇ ಪಾಕಿಸ್ತಾನದ ಸಂಧಾನಕ್ಕೆ ಎಷ್ಟೇ ಪಾಕಿಸ್ತಾನ ಕರೆದು ಭಾರತ ಒಂದು ಬಗ್ಗುವ ಮಾತೇ ಇಲ್ಲ. ಈಗಾಗಲೇ ಭಾರತದ ದೃಢ ನಿರ್ಧಾರ ಒಂದೇ, ನಮ್ಮ ಹೋರಾಟ ಇರ್ತಕ್ಕಂಥದ್ದು ಭಯೋತ್ಪಾದಕರ ವಿರುದ್ಧ, ಯಾವುದೇ ನಾಗರಿಕರಾಗ್ಲಿ ಸರ್ಕಾರದ ವಿರುದ್ಧದಲ್ಲಿ ಆಗ್ಲ. ಸೊ ಹಾಗಾಗಿ ನಾಳೆ ನಡೆಯುವ ಮಾತು 98 to 99% ವಿಫಲ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಸಚಿನ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಪಾಕಿಸ್ತಾನದವರು ಬುದ್ಧಿ ಕಲಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಇಲ್ಲಿ ಉಗ್ರರು ಮತ್ತು ಉಗ್ರರಿಗೆ ನೆರವು ನೀಡಿದವರಿಗಾಗಿ ನಾವು ಶೋಧ ಕಾರ್ಯವನ್ನು ಮಾಡ್ತೀವಿ, ಇದು ಭಾರತದ ದಿಟ್ಟ ಉತ್ತರ. ದಕ್ಷಿಣ ಕಾಶ್ಮೀರದಲ್ಲಿ ಪೊಲೀಸ್ನವರಿಂದನೂ ಕೂಡ ಮೆಗಾ ರೇಡ್ ಮಾಡ್ತಾ ಇದ್ದಾರೆ. ಏಕಕಾಲದಲ್ಲಿ ಹಲವೆಡೆ ದಾಳಿಯನ್ನು ನಡೆಸಿ SIA ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಇದು ಉಗ್ರರಿಗೋಸ್ಕರ ಮಾಡ್ತಾ ಇರುವಂಥ ಶೋಧ ಕಾರ್ಯ. ಕಾಶ್ಮೀರದ ಶೋಪಿಯಾನ್ನಲ್ಲಿ SIA ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಕುಲ್ಗಾಮ್ ಪುಲ್ವಾಮಾದಲ್ಲಿ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಉಗ್ರರು ಮತ್ತು ಉಗ್ರರಿಗೆ ನೆರವು ನೀಡಿದವರಿಗಾಗಿ ಒಂದು ಕಡೆ SIA ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ ಪೊಲೀಸ್ನವರಿಂದ ಒಂದು ಕಡೆ ಮೆಗಾ ರೇಡನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಪುಲ್ವಾಮದ ಬಗ್ಗೆ ನಾವು ಹೇಳೋದೇ ಬೇಡ. ಯಾಕಂದರೆ 2019ರಲ್ಲಿ ಸೇನಾ ವಾಹನವನ್ನೇ ಒಂದು ಗುರಿಯಾಗಿಸಿಕೊಂಡು, ಸೈನಿಕರನ್ನೇ ಗುರಿಯಾಗಿಸಿಕೊಂಡು ಅವತ್ತು ಕೂಡ ಅಟ್ಯಾಕ್ ಆಗಿತ್ತು. ಆ ಒಂದು ಕರಿಛಾಯೆ ಇವತ್ತೂ ಕೂಡ ಭಾರತದವರು ಫೆಬ್ರವರಿ 14 ಬಂದರೆ ಇವತ್ತು ಬ್ಲ್ಯಾಕ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಸಾಕಷ್ಟು ಉಗ್ರರು ಅಡಗಿದ್ದಾರೆ. ಅದ್ರ ಜೊತೆಗೆ ಕುಲ್ಗಾಮ್ ಇರ್ಬೋದು, ಅನಂತನಾಗ್ ಇರ್ಬೋದು, ಬೇರೆ ಬೇರೆ ಜಮ್ಮು ಕಾಶ್ಮೀರದ ಜಿಲ್ಲೆಯನ್ನು ಇವತ್ತು ಶೋಧ ಕಾರ್ಯವನ್ನು SIA ಪೊಲೀಸ್ನವರು ಕೂಡ ಈಗ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ಬುಡ ಸಮೇತವಾಗಿ ಇವತ್ತೇನು ನಾವು ಕಿತ್ತಾಕಬೇಕು ಅಂತ ದೇಶದೊಳಗಡೆ ನಡೀತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಉಗ್ರತ್ವವನ್ನು ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ಕಿತ್ತು ಹಾಕಬೇಕು ಅಂತ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಉಗ್ರರಿಗೆ ನೆರವು ನೀಡಿದವರಿಗೂ ಕೂಡ ಇವತ್ತು ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕಾಗ್ತದೆ. ಇವತ್ತು ಕೊಲೆ ಮಾಡಿದವರು ಎಷ್ಟು ದೊಡ್ಡ ಅಪರಾಧವೋ, ಕೊಲೆ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟವರು ಕೂಡ ಅಷ್ಟೇ ದೊಡ್ಡ ಅಪರಾಧವನ್ನು ಎಸಗಿದಂಗೆ. ಅದೇ ರೀತಿಯಲ್ಲಿ ಉಗ್ರಗಾಮಿಗಳು ಎಷ್ಟು ಡೇಂಜರೋ, ಅದೇ ರೀತಿಯಲ್ಲಿ ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಟ್ಟವರು ಕೂಡ ಅಷ್ಟೇ ಡೇಂಜರ್ ಆಗಿ ಪರಿಗಣಿಸ್ತಾ ಇದೆ ದೇಶ ಇವತ್ತು. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮದ ಹಿನ್ನೆಲೆಯಲ್ಲಿ ಸಹಜ ಸ್ಥಿತಿಯತ್ತ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಈಗ ಹೋಗ್ತಾ ಇದೆ. ಇವತ್ತು ಬೆಳಿಗ್ಗೆ ಯಾವುದೇ ಡ್ರೋನ್ ದಾಳಿ ನಡೆದಿಲ್ಲ. ಇವತ್ತು ಬೆಳಿಗ್ಗೆ ಸಿಚುವೇಶನ್ ಯಾವುದೇ ಥರ ದಾಳಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಎಂದಿನಂತೆ ಜನಜೀವನ ಈಗ ನಡೀತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಇರುವಂತಹ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ಅವರವ್ರ ಹುಷಾರಲ್ಲಿ ಇರೋದು ಒಳ್ಳೆಯದು ಜಮ್ಮು ಕಾಶ್ಮೀರದ ಜನತೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಗೊತ್ತಾಗಲ್ಲ. ಸರ್ಕಾರದಿಂದ ಅಥವಾ ಸೇನೆಯಿಂದ ಅಧಿಕೃತವಾಗಿ ಮಾಹಿತಿ ಬರೋದಕ್ಕಿಂತ ಮೊದಲು ಬೇಕಾಬಿಟ್ಟಿಯಾಗಿ ಓಡಾಡಬಾರ್ದು. ಮತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಯಥೇಚ್ಛವಾಗಿ ಕುರಿ ಸಾಕಾಣಿಕೆ ಮಾಡ್ತಾರೆ. ಕುರಿ ಸಾಕಾಣಿಕೆ ಕೂಡ ನಡೀತಾ ಇದೆ. ಎಂದಿನಂತೆ ಬೈಕಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಸಾರ್ವಜನಿಕರು ನಿರ್ಭೀತಿಯಿಂದ ಓಡಾಡ್ತಾ ಇದ್ದಾರೆ. ಈಗ ಕಳೆದ 4-5 ದಿವಸಕ್ಕೆ ಇದ್ದಂಥ ವಾತಾವರಣಕ್ಕೂ ಈಗ ಇದ್ದಂಥ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಈಗ ಮರಳುತ್ತಾ ಇದೆ. ಸಾಕಷ್ಟು ವಾಹನಗಳು, ಲಾರಿ, ಆಮೇಲೆ ಬೈಕ್ಗಳು ಇರ್ಬೋದು, ಕಾರ್ಗಳಿರ್ಬೋದು, ಹೀಗೆ ಓಡಾಡ್ತಾ ಇದ್ದಾವೆ. ಆಮೇಲೆ ಸ್ವಲ್ಪ ಜನಸಂದಣಿ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಆದರೂ ಸ್ವಲ್ಪ ಭಯ ಇದ್ದೇ ಇರ್ತದೆ ಯಾವ ಸಂದರ್ಭದಲ್ಲಿ ಏನಾಗ್ತದೋ ಅಂತ. ಯಾಕಂದರೆ ಗಡಿ ಪ್ರದೇಶದ ಜನಗಳು ಆಲ್ರೆಡಿ ನಲುಗು ಹೋಗಿಬಿಟ್ಟಿದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ ಆದಮೇಲೆ ನಿರಂತರವಾಗಿ ಜಮ್ಮು ಕಾಶ್ಮೀರದ ಮೇಲೇ ಅಟ್ಯಾಕ್ ಮಾಡ್ತಾ ಬಂದರು. ಟಾರ್ಗೆಟ್ ಜಮ್ಮು ಕಾಶ್ಮೀರ ಅಂದ್ಕೊಂಡೇ ಅಟ್ಯಾಕ್ ಮಾಡಿದರು, ನಾಗರಿಕರನ್ನೇ ಟಾರ್ಗೆಟ್ ಮಾಡಿದರು. ಹಾಗಾಗಿ ಒಂದು ಕಡೆ ಅಲ್ಲಿ ಸಿಹಿ ಎಲ್ಲ ಹಂಚಿ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಬಂತು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು